ಮಸೀದಿಗಳ ಸರ್ವೆ ನಡೆಸುವ ಹುಚ್ಚಾಟಕ್ಕೆ ಆ ಹೆಸರಲ್ಲಿ ಕೋಮುವಾದ ಹಾಗೂ ಹಿಂಸೆಯನ್ನು ಹರಡುವಂತಹ ರಾಜಕೀಯಕ್ಕೆ ಕೊನೆಗೂ ಬ್ರೇಕ್ ಬಿತ್ತ. ಆರಾಧನಾ ಸ್ಥಳಗಳ ಕಾಯ್ದೆ 1991 ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಮಹತ್ವದ ಆದೇಶ ಏನು, ಅದರ ಅರ್ಥ ಏನು? ಮಸೀದಿಯ ಕೆಳಗೆ ಮಂದಿರ ಇದೆಯಾ ಅಂತ ಹುಡುಕುವಂತಹ ಸಮೀಕ್ಷೆಗಳಿಗೆ ತಡೆ ಎಷ್ಟು ಕಾಲ ಇರಲಿದೆ? ಈ ತಡೆ ಖಾಯಂ ಆಗಿರಲಿದೆಯಾ? ಸರ್ಕಾರ ತನ್ನ ಅಫಿಡವಿಟ್ ನಲ್ಲಿ ಏನ್ ಹೇಳುತ್ತೆ? ಇಷ್ಟು ದಿನದಿಂದ ಈ ವಿಚಾರದಲ್ಲಿ ಯಾಕೆ ಮೌನ ವಹಿಸಿತ್ತು? ಹೇಗೆ ಪ್ರತಿಕ್ರಿಯೆಯನ್ನ ನೀಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೇನೆ ಖಚಿತತೆ ಇರಲಿಲ್ವಾ? ಈ ಆದೇಶ ಇತಿಹಾಸದ ಹೆಸರಿನಲ್ಲಿ ಸಂಘರ್ಷಕ್ಕಿಳಿಯದ ಜಾತ್ಯತೀತ ಭಾರತಕ್ಕೆ ಭರವಸೆ ಆಗಿದೆಯಾ? ಕಂಡಲ್ಲಿ ಮಸೀದಿ ಅಡಿಯಲ್ಲಿ ಮಂದಿರ ಇದೆ ಅಂತ ಹೇಳಿ ಅರ್ಜಿ ಹಾಕಿ ಸರ್ವೆಗೆ ಹೊರಡುವವರಿಗೆ ಸುಪ್ರೀಂ ಕೋರ್ಟ್ ಕೊನೆಗೂ ಬ್ರೇಕ್ ಹಾಕಿರುವಂತಹ ಆದೇಶ ಎಷ್ಟು ಮಹತ್ವದ್ದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಸುಪ್ರೀಂ ಕೋರ್ಟ್ ಆದೇಶ ಬಹುತ್ವ ಭಾರತಕ್ಕೆ ಎಷ್ಟು ಮುಖ್ಯವಾಗಿತ್ತು ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ? ಕೆಳಗಡೆ ಇದನ್ನ ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದರ ಲಿಂಕ್ ಅನ್ನು ನಿಮ್ಮ ಎಲ್ಲಾ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಆರಾಧನಾ ಸ್ಥಳಗಳ ಅಂದ್ರೆ ವಿಶೇಷ ನಿಬಂಧನೆಗಳು ಕಾಯ್ದೆ 1991ಕ್ಕೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ ಗುರುವಾರ ಮಹತ್ವದ ಆದೇಶವನ್ನ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನೇತೃತ್ವದ ನ್ಯಾಯಮೂರ್ತಿಗಳಾದ PV ಸಂಜಯ್ ಕುಮಾರ್ ಹಾಗೆ KV ವಿಶ್ವನಾಥನ್ ಅವರಿದ್ದಂತಹ ಪೀಠ ಈ ಒಂದು ಮಹತ್ವದ ಆದೇಶವನ್ನ ನೀಡಿದೆ. ಪೂಜಾ ಸ್ಥಳಗಳ ಅಂದ್ರೆ ವಿಶೇಷ ನಿಬಂಧನೆಗಳು ಕಾಯ್ದೆ 1991 ಪ್ರಶ್ನಿಸಿ ಸಲ್ಲಿಸಲಾದಂತಹ ಅರ್ಜಿಗಳ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ಮಧ್ಯಂತರ ಆದೇಶವನ್ನ ನೀಡಿದೆ. ಆದೇಶದ ಪ್ರಮುಖ ಅಂಶಗಳು ಏನು? ಮೊದಲನೇದಾಗಿ, ಆ ಕಾಯ್ದೆಯಡಿ ಅಸ್ತಿತ್ವದಲ್ಲಿರುವಂತಹ ಧಾರ್ಮಿಕ ಸ್ಥಳವೊಂದರ ಧಾರ್ಮಿಕ ಸ್ವರೂಪವನ್ನ ವಿವಾದವನ್ನಾಗಿಸುವಂತಹ ಪ್ರಕರಣಗಳಲ್ಲಿ ಸಮೀಕ್ಷೆ ಸೇರಿದಂತೆ ಯಾವುದೇ ಪರಿಣಾಮಕಾರಿ ಆದೇಶಗಳನ್ನ ನೀಡದಂತೆ ಸುಪ್ರೀಂ ಕೋರ್ಟ್ ವಿಚಾರಣಾ ನ್ಯಾಯಾಲಯಗಳಿಗೆ ನಿರ್ದೇಶನವನ್ನ ನೀಡಿದೆ. ಇನ್ನು ಎರಡನೇದಾಗಿ, ಧಾರ್ಮಿಕ ಸ್ವರೂಪವನ್ನು ಅನುಮಾನಿಸಿ ದಾಖಲಾದಂತಹ ದಾವೆಗಳಲ್ಲಿ ಅಸ್ತಿತ್ವದಲ್ಲಿರುವಂತಹ ಧಾರ್ಮಿಕ ರಚನೆಗಳ ವಿರುದ್ಧ ಆದೇಶಗಳನ್ನ ಅಥವಾ ಸಮೀಕ್ಷೆಗಳನ್ನ ನಡೆಸೋದಿಕ್ಕೆ ಆದೇಶವನ್ನ ನೀಡಬಾರದು ಅಂತ ಹೇಳಿದೆ. ಇನ್ನು ಮೂರನೇದಾಗಿ, ಅಲ್ಲದೆ ಮುಂದಿನ ಆದೇಶದವರೆಗೆ ದೇಶದಲ್ಲಿ ಪೂಜಾ ಸ್ಥಳಗಳ ವಿರುದ್ಧ ಯಾವುದೇ ದಾವೆಗಳನ್ನ ದಾಖಲಿಸೋ ಹಾಗಿಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಇನ್ನು ನಾಲ್ಕನೇದಾಗಿ, ಜ್ಞಾನವ್ಯಾಪಿ ಮಸೀದಿ, ಮಥುರಾ ಶಾಹಿ ಈದ್ಗಾ, ಸಂಬಲ್ ಜಾಮಾ ಮಸೀದಿ ಇತ್ಯಾದಿಯಾಗಿ ಬಾಕಿ ಉಳಿದಿರುವಂತಹ ಮೊಕದ್ದಮೆಗಳಲ್ಲಿ ನ್ಯಾಯಾಲಯಗಳು ಸಮೀಕ್ಷೆಯ ಆದೇಶವನ್ನು ಕೂಡ ಸೇರಿದಂತೆ ಪರಿಣಾಮಕಾರಿ ಮಧ್ಯಂತರ ಅಥವಾ ಅಂತಿಮ ಆದೇಶಗಳನ್ನ ನೀಡಬಾರದು ಅಂತ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ನು ಐದನೇದು, ಕೇಂದ್ರನೂ ಸೇರಿದಂತೆ ಎಲ್ಲಾ ಕಡೆಯವರು 4 ವಾರಗಳಲ್ಲಿ ತಮ್ಮ ಉತ್ತರವನ್ನು ಸಲ್ಲಿಸಬೇಕು. ಅಂದ್ರೆ ಈ ವಿಷಯ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆಯಲ್ಲಿದ್ದು ಅದರ ಅಂತಿಮ ತೀರ್ಪು ಬರೋವರೆಗೂ ಈಗಿರೋ ಹಾಗೇನೆ ಮುಂದುವರಿಯಲಿದೆ. ಯಾವುದೇ ಮಸೀದಿಯ ಅಡಿಯಲ್ಲಿ ಚಾರಿತ್ರಿಕ ಸ್ವರೂಪ ಬೇರೆ ಇತ್ತು ಅಂತ ವಾದಿಸಿ ದಾವೆಯನ್ನ ಹೂಡೋ ಹಾಗಿಲ್ಲ. ಯಾವುದೇ ಮಸೀದಿ ದರ್ಗಾ ಸರ್ವೆಗೆ ಕೆಳ ನ್ಯಾಯಾಲಯಗಳು ಈಗ ಆದೇಶವನ್ನ ನೀಡೋ ಹಾಗಿಲ್ಲ. ಏನಾಗಿತ್ತಂದ್ರೆ, ಮಸೀದಿ ದರ್ಗಾಗಳ ಧಾರ್ಮಿಕ ಸ್ವರೂಪ ಬೇರೆ ಇತ್ತು ಅಂತ ವಾದಿಸಿ ಸರ್ವೆಗೆ ಅನುಮತಿ ಕೋರೋದು ಬಿಜೆಪಿ ಅಥವಾ ಸಂಘ ಪರಿವಾರದವರಿಗೆ ಇತ್ತೀಚೆಗೆ ಒಂದು ಚಟ ಆಗೋಗಿತ್ತು. ಕೆಳ ನ್ಯಾಯಾಲಯಗಳು ಕೂಡ ತಡ ಮಾಡದೆ ಸರ್ವೆಗೆ ಅನುಮತಿಯನ್ನು ಕೊಡೋದು ನಡೆದಿತ್ತು. ದಿನ ಬೆಳಗಾದ್ರೆ ಸಾಕು ಮಸೀದಿ ದರ್ಗಾ ಸಮೀಕ್ಷೆಯನ್ನ ನಡೆಸ್ತಾ ಗದ್ದಲ ವಿದ್ಯಮಾನಗಳೇ ನಮಗೆ ಕಾಣ್ತಾ ಇದ್ವು. ಕಾಶಿಯಲ್ಲಾಯ್ತು, ಮಥುರಾದಲ್ಲಾಯ್ತು, ಸಂಬಲ್ನಲ್ಲಂತೂ 5 ಬಲಿನೇ ಆಗೋಯ್ತು. ಇಷ್ಟಾದ ಮೇಲೂ ರಾಜಸ್ಥಾನದ ಸೂಫಿ ಸಂತ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಸಮಾಧಿ ಸ್ಥಳ ಅಥವಾ ಅಜ್ಮೀರ್ ಶರೀಫ್ ದರ್ಗಾ ಸರ್ವೆಗೆ ತಯಾರಿ ನಡೆದಿತ್ತು. ಇವಲ್ಲದೆ ಟಾರ್ಗೆಟ್ ಆಗಿರುವಂತಹ ಇತರ ಸ್ಥಳಗಳು ಅಂತ ಅಂದ್ರೆ ದಿಲ್ಲಿಯ ಕುತುಬ್ ಮಿನಾರ್, ಮಧ್ಯಪ್ರದೇಶದ ಕಮಾಲುದ್ದೀನ್ ಮಸೀದಿ, ಅದೇ ರಾಜ್ಯದ ಬೋತ್ಸಾಲ್ ಮಥುರಾದ ಶಾಹಿ ಈದ್ಗಾ ಮಸೀದಿ ಹಾಗೆ ಲಕ್ನೋದ ದಿಲೇವಾಲಿ ಮಸೀದಿ, ಈ ರೀತಿ ಪಟ್ಟಿ ಇನ್ನು ದೊಡ್ಡದಿದೆ. ಆದ್ರೆ ಇನ್ನು ಮುಂದೆ ಈ ಯಾವುದೇ ಸ್ಥಳಗಳ ಸರ್ವೆಗೆ ಅನುಮತಿಯನ್ನ ಕೋರಿ ಕೋರ್ಟ್ ನಲ್ಲಿ ದಾವೆಯನ್ನ ಹೂಡೋ ಹಾಗಿಲ್ಲ. ಮತ್ತೆ ಈಗಾಗಲೇ ಕೋರ್ಟ್ ಎದುರು ಬಂದಿರುವಂತಹ ಪ್ರಕರಣಗಳಲ್ಲೂ ಕೂಡ ಕೆಳ ನ್ಯಾಯಾಲಯಗಳು ಆದೇಶವನ್ನ ಕೊಡೋ ಹಾಗಿಲ್ಲ. ಹಾಗಾದ್ರೆ ಈಗಾಗಲೇ ಸರ್ವೆ ನಡೆದಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ವರದಿಗಳು ಕೋರ್ಟ್ಗೆ ಸಲ್ಲಿಕೆ ಆಗಲಿವೆಯಾ? ಇಂತಹದೊಂದು ಪ್ರಶ್ನೆ ಹೇಳುತ್ತೆ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಹೇಳಿಲ್ಲ. ಸಂಬಲ್ನಂತಲ್ಲಿ ಇನ್ನೊಂದು ಕಡೆಯವರ ವಾದವನ್ನು ಕೂಡ ಆಲಿಸದೆ ಸರ್ವೆಗೆ ಆದೇಶವನ್ನ ನೀಡಲಾಗಿತ್ತು. ಹೇಗೆ ಇನ್ನೊಂದು ಕಡೆಯವರ ವಾದವನ್ನು ಆಲಿಸದೆ ಆದೇಶವನ್ನ ನೀಡಲಾಯಿತು ಅನ್ನುವಂಥ ಪ್ರಶ್ನೆ ಎದ್ದಿತ್ತು. 4 ವಾರಗಳಲ್ಲಿ ಉತ್ತರವನ್ನ ಕೊಡೋದಿಕ್ಕೆ ಎಲ್ಲಾ ಕಡೆಯವರಿಗೂ ಕೋರ್ಟಿಗೆ ಸೂಚನೆಯನ್ನ ನೀಡಿದ್ದು ಈಗ ಸರ್ಕಾರಕ್ಕೆ ಇದು ಸಂದಿಗ್ಧ ಎದುರಾಗಿದೆ. ಕಮ್ಯುನಲ್ ಆಟವನ್ನೇ ತಾನು ಹಿಂದೆ ನಿಂತು ಆಡ್ಕೊಂಡು ಬಂದಿದ್ದಂತಹ ಸರ್ಕಾರಕ್ಕೆ ಈಗ ಈ ವಿಚಾರದಲ್ಲಿ ನೇರವಾಗಿ ತನ್ನ ಉದ್ದೇಶವನ್ನ ಹೇಳೋದು ಕಷ್ಟ ಆಗಬಹುದು. ಆರಾಧನಾ ಸ್ಥಳಗಳ ಕಾಯ್ದೆ 1991 ಸಂಸತ್ತಿನಲ್ಲಿ ಪಾಸ್ ಆಗಿರುವಂತಹ ಕಾನೂನು. ಆರಾಧನಾ ಸ್ಥಳಗಳ ಅಂದ್ರೆ ವಿಶೇಷ ನಿಯಮಾವಳಿಗಳ ಕಾಯ್ದೆ 1991ರಂತೆ ದೇಶದ ಸ್ವತಂತ್ರ ಬಂದ ದಿನ ಅಂದ್ರೆ 1947 ಆಗಸ್ಟ್ 15 ನಂತರ ಯಾವ ಧಾರ್ಮಿಕ ಸ್ಥಳದಲ್ಲಿ ಯಾವ ಧರ್ಮದ ಆಚರಣೆ ಇತ್ತೋ ಅದೇ ಆಚರಣೆ ಇನ್ನು ಮುಂದೆಯೂ ಕೂಡ ನಿರಂತರವಾಗಿ ಮುಂದುವರಿಯಬೇಕು ಅಂತ ಇದೆ. ಅಂಥ ಆರಾಧನಾ ಸ್ಥಳಗಳ ಸ್ವರೂಪದ ಬಗ್ಗೆ ವಿವಾದ ಎಬ್ಬಿಸುವಂತಹ ಪ್ರಕರಣಗಳನ್ನ
ಕಾನೂನನ್ನ ನ್ಯಾಯಾಲಯಗಳು ಪುರಸ್ಕರಿಸದಂತೆ ಅದು ನಿರ್ಬಂಧವನ್ನು ವಿಧಿಸುತ್ತೆ. ಅಲ್ಲದೆ ನ್ಯಾಯಾಲಯಗಳಲ್ಲಿ ಈಗಾಗಲೇ ಬಾಕಿ ಇರುವಂತಹ ಇಂತಹ ಪ್ರಕರಣಗಳನ್ನ ಕೈ ಬಿಡುವಂತೆ ಕೂಡ ಅದು ಹೇಳುತ್ತೆ. ಈ ಕಾಯ್ದೆಯ ಪ್ರಕಾರ ಯಾವುದೇ ಒಂದು ಧಾರ್ಮಿಕ ರಚನೆ ಈಗಿನ ಸ್ವರೂಪದಲ್ಲಿನೇ ಇರಬೇಕಿದೆ. ಬಾಬ್ರಿ ಮಸೀದಿಗೆ ಈ ಕಾನೂನು ಅನ್ವಯಿಸಲ್ಲ ಅಂತ ಕೂಡ ಆ ಕಾನೂನು ಹೇಳಿತ್ತು. ಹೀಗಿರುವಾಗ ಆ ಕಾನೂನಿನ ಸಂವಿಧಾನಿಕತೆಯ ಮೇಲೆ ಪ್ರಶ್ನೆ ಎದ್ದಾಗ ಕಾನೂನಿನ ಸಂವಿಧಾನಿಕತೆಯನ್ನು ಸಮರ್ಥಿಸಿಕೊಳ್ಳುವಂತಹ ಜವಾಬ್ದಾರಿ ಸರ್ಕಾರದ್ದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರಗಳು ತಂದಿರುವಂತಹ ಕಾನೂನುಗಳನ್ನು ಮೋದಿ ಸರ್ಕಾರ ನ್ಯಾಯಾಲಯದಲ್ಲಿ ಸಮರ್ಥಿಸಿಲ್ಲ. ಅಲಿಗಢ ಮುಸ್ಲಿಂ ವಿವಿ ಪ್ರಕರಣದಲ್ಲೂ ಕೂಡ ಇದೇ ರೀತಿ ನಡೆದಿತ್ತು. ಸರ್ಕಾರ ಸಂಸತ್ ರಚನೆ ಮಾಡಿದಂತಹ ಕಾನೂನಿಗೆ ಹೇಗೆ ವಿರೋಧವನ್ನ ವ್ಯಕ್ತಪಡಿಸಬಹುದು ಅಂತ ಆಗ ಕೋರ್ಟ್ ಪ್ರಶ್ನೆ ಮಾಡಿತ್ತು. ಇದ್ರ ಹಿಂದಿನ ತರ್ಕ ಏನು ಅಂತ ಅಂದ್ರೆ, ಒಂದು ಕಾನೂನು ಅಸಂವಿಧಾನಿಕ ಅನ್ನುವಂಥ ಒಂದು ಅಭಿಪ್ರಾಯ ಸರ್ಕಾರಕ್ಕಿದ್ರೆ ಸರ್ಕಾರ ಅದನ್ನ ಸಂಸತ್ತಿನಲ್ಲಿ ಹಿಂಪಡಿಬಹುದು. ಅದು ಬಿಟ್ಟು ನ್ಯಾಯಾಲಯಕ್ಕೆ ಬರುವಂತಹ ಅಗತ್ಯ ಇರೋದಿಲ್ಲ. ಆರಾಧನಾ ಸ್ಥಳಗಳ ಕಾಯ್ದೆ 1991 ಹಿಂಪಡೆಯುವಂತಹ ಧೈರ್ಯ ಸದ್ಯ ಸರ್ಕಾರಕ್ಕೆ ಇರೋ ಹಾಗೆ ಕಾಣಿಸ್ತಾ ಇಲ್ಲ. ಹಾಗಂತ ಹೊರಟ್ರೆ ಮಿತ್ರ ಪಕ್ಷಗಳಿಂದ ಸಹಕಾರ ಸಿಗೋದು ಕೂಡ ಕಷ್ಟನೇ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ನ್ಯಾಯಾಲಯದಲ್ಲಿ ಆರಾಧನಾ ಸ್ಥಳಗಳ ಕಾಯ್ದೆ 1991 ಸರ್ಕಾರದ ಜವಾಬ್ದಾರಿ. ಆದರೆ ಸರ್ಕಾರ ಈಗ ಹಾಗೆ ಮಾಡುತ್ತೋ ಅಥವಾ ಇಲ್ವೋ ಅನ್ನೋದು ದೊಡ್ಡ ಪ್ರಶ್ನೆ. ಸರ್ಕಾರ ತನ್ನ ಅಫಿಡವಿಟ್ ನಲ್ಲಿ ಏನೆಲ್ಲ ಹೇಳಲಿದೆ ಅನ್ನೋದು ಬಹಳ ಮಹತ್ವದಾಗಿದೆ. ಸರ್ಕಾರ ಎಲ್ಲಾದ್ರೂ ಕಾಯ್ದೆ ಅಸಂವಿಧಾನಿಕ ಅನ್ನುವಂಥ ಒಂದು ಅಭಿಪ್ರಾಯವನ್ನ ಹೊರಹಾಕಿದ್ರೆ ಮಿತ್ರ ಪಕ್ಷಗಳು ಅದಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನ ನೀಡುತ್ತೆ ಅನ್ನೋದು ನೋಡ್ಬೇಕಿದೆ. ಇನ್ನು ಅಯೋಧ್ಯೆ ತೀರ್ಪಿನಲ್ಲಿ ನ್ಯಾಯಾಲಯ ಒಂದರ್ಥದಲ್ಲಿ ಆರಾಧನಾ ಸ್ಥಳಗಳ ಕಾಯ್ದೆ 1991 ಒಂದು ಸಾಂವಿಧಾನಿಕತೆಯನ್ನು ಎತ್ತಿ ಹಿಡಿದಿತ್ತು. ಅಷ್ಟೇ ಅಲ್ಲ, ಈ ಕಾಯ್ದೆ ಸಂವಿಧಾನದ ಮೂಲಭೂತ ರಚನೆಯನ್ನು ಭದ್ರಪಡಿಸುತ್ತೆ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿತ್ತು. ಅಯೋಧ್ಯೆ ತೀರ್ಪಿನಲ್ಲಿ 5 ಪುಟ ಇದಕ್ಕಾಗಿಯೇ ಮೀಸಲಿಡಲಾಗಿದೆ. ಹೀಗಿರುವಾಗ ಕಾನೂನು ತಜ್ಞರ ಅಭಿಪ್ರಾಯದ ಪ್ರಕಾರ ಆರಾಧನಾ ಸ್ಥಳಗಳ ಕಾಯ್ದೆ 1991 ಸಂವಿಧಾನಿಕವಾಗಿದೆ ಅಂತಾನೆ ಕೋರ್ಟ್ ಹೇಳಲಿದೆ. 5 ನ್ಯಾಯಾಧೀಶರ ಪೀಠ ನೀಡಿದಂತಹ ತೀರ್ಪು ಅಯೋಧ್ಯೆ ತೀರ್ಪು. ಹೀಗಿರುವಾಗ ಅದಕ್ಕೆ ವಿರುದ್ಧವಾದಂತಹ ಆದೇಶವನ್ನ ನೀಡೋದು ಸುಪ್ರೀಂ ಕೋರ್ಟ್ಗೂ ಕೂಡ ಕಷ್ಟ ಆಗ್ಬಹುದು. ಇನ್ನು ಇಲ್ಲಿ ಸರ್ವೆ ಅನ್ನೋದು ಒಂದು ನೆಪ ಮಾತ್ರ ಆಗಿತ್ತು. ಎಲ್ಲವೂ ಹಿಂದೂ ಧಾರ್ಮಿಕತೆಯ ಭಾಗ ಅಂತ ಆಕ್ರಮಿಸಿಕೊಳ್ಳೋದಕ್ಕೆ ಒಂದು ನೆಪವನ್ನೇ ಈ ಮೂಲಕ ಹುಡುಕ್ಲಾಗ್ತಾ ಇತ್ತು. ಜ್ಞಾನವ್ಯಾಪಿ ಪ್ರಕರಣದಲ್ಲಿ ಏನಾಯ್ತು ಅನ್ನೋದು ಗೊತ್ತಿದೆ. ಸರ್ವೆ ಬಳಿಕ ಅದ್ರ ವರದಿ ಸುಪ್ರೀಂ ಕೋರ್ಟ್ ಮುಟ್ಟೋ ಮುನ್ನಾನೆ ಅಲ್ಲಿ ಶಿವಲಿಂಗ ಪತ್ತೆ ಆಗಿದೆ ಅನ್ನುವಂಥ ಒಂದು ಸುದ್ದಿಯನ್ನು ಹಬ್ಬಿಸಲಾಯಿತು. ಅಂದ್ರೆ ದೇಶದೆಲ್ಲೆಡೆ ಯಾವುದು ಮುಸ್ಲಿಂ ಧಾರ್ಮಿಕತೆಯ ಭಾಗವಾಗಿದೆಯೋ ಅಲ್ಲೆಲ್ಲ ಹಿಂದುತ್ವದ ಅಸ್ತಿತ್ವವಿದೆ ಅಂತ ಬಿಂಬಿಸುವಂತಹ ಕೆಲಸವನ್ನ ಬಹಳ ವ್ಯವಸ್ಥಿತವಾಗಿಯೇ ಮಾಡಲಾಗ್ತಾ ಇದೆ. 5000 ವರ್ಷಗಳ ಹಿಂದೆ ಏನೇನಾಗಿತ್ತೋ ಅಥವಾ ಇಲ್ವೋ ಆ ಒಂದು ವಿಚಾರನೇ ಬೇರೆ. ಇವತ್ತಿನ ಸಮಾಜದಲ್ಲಿ, ಸೆಕ್ಯುಲರ್ ಸಮಾಜದಲ್ಲಿ ಅದೇ ವಿಚಾರಗಳನ್ನ ಮತ್ತೆ ಮತ್ತೆ ಕೆದಕೊಂಡು ಕೂರೋದ್ರ ಅಗತ್ಯ ಇದೆಯಾ? ಯಾವುದೇ ಒಂದು ಧಾರ್ಮಿಕ ಸ್ಥಳದ ಐತಿಹಾಸಿಕ ಸ್ವರೂಪ ತಿಳಿಯುವಂತಹ ಕಾರಣಕ್ಕೆ ಈ ಹಿಂದೆ ಸರ್ವೆಗೆ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಆದ್ರೆ ಅದರ ಅರ್ಥ ಆ ಧಾರ್ಮಿಕ ಸ್ಥಳದ ಯಾವುದೇ ಬದಲಾವಣೆ ಮಾಡೋದಕ್ಕೇನು ಅವಕಾಶ ಇರಲಿಲ್ಲ. ಸರ್ವೆಗೆ ಅವಕಾಶ ಸಿಕ್ಕಿದನ್ನೇ ದೊಡ್ಡ ಅಸ್ತ್ರ ಅಂತ ತೆಗೆದುಕೊಂಡು ದೇಶಾದ್ಯಂತ ಇರೋದು ಎಲ್ಲಾನು ಹಿಂದೂ ಸ್ಮಾರಕಗಳೇ ಅಂತ ಬಿಂಬಿಸುವಂತಹ ಉನ್ಮಾದ ಒಂದು ಶುರುವಾಗ್ಬಿಟ್ಟಿತ್ತು. ಸದ್ಯಕ್ಕೆ ಇದೆಲ್ಲದಕ್ಕೂ ಈಗ ತಡೆ ಬಿದ್ದಾಗಿದೆ. ಈ ತಡೆ ಈಗ ಖಾಯಂ ತಡೆಯಾಗಿ ಬದಲಾಗಬೇಕಾಗಿದೆ. ಆಗ ಮಾತ್ರನೇ ಚರಿತ್ರೆಯನ್ನ ತಮಗೆ ಬೇಕಾದ ಹಾಗೆ ಬಳಸ್ಕೊಳ್ತಾ ರಾಜಕಾರಣ ಮಾಡೋದು ತಪ್ಪುತ್ತೆ. ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನಿಮ್ಮನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.